ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ, ಹೇಗೆ ಹಬ್ಬ ಮಾಡೋದು ಅನ್ನೋಂತಹ ವೀಡಿಯೋಸ್ಗಳು. ನಾನು ಗುರುವಾರ ಅಡುಗೆ ತಿಂಡಿ ಎಲ್ಲ ಮಾಡಿ, ಹಾಗೆ ಸ್ವಲ್ಪ ಬಟ್ಟೆನೂ ಕೂಡ ಇದ್ದು ಅವನು ಕೂಡ ವಾಶ್ ಮಾಡಿ, ಹಾಗೆ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪಾತ್ರೆಗಳ್ನೂ ಕೂಡ ಕ್ಲೀನ್ ಮಾಡಿ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಬಿಂದಿಗೆಗೆ ಅಕ್ಕಿ ತುಂಬಿಟ್ಟಿದ್ದೀನಿ. ಹಾಗೆ ಅದಕ್ಕೆ ಆ ಕಡ್ಡಿಗಳನ್ನ ಎಲ್ಲ ಕಟ್ಟಿ ರೆಡಿ ಮಾಡಿಕೊಂಡೆ, ಎಲ್ಲ ತೊಳೆದು. ಹಾಗೆ ದೇವ್ರಿಗೆ ಎಲ್ಲ ಅರಿಶಿನ ಕುಂಕುಮ, ಹಾಗೆಯೇ ಕೈಗೆ ಕಂಕಣ ಕಟ್ಕೊತೀವಲ್ಲ ದಾರ, ಅದನ್ನು ಕೂಡ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ. ಅರಿಶಿನ ಕುಂಕುಮ ದೀಪಗಳಿಗೆ, ಹಾಗೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅದಕ್ಕೂ ಕೂಡ ಎಲ್ಲ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ. ಹಾಗೆ ಬತ್ತಿನೂ ಕೂಡ ಹಾಕಿಟ್ಟಿದ್ದೀನಿ ದೀಪಗಳಿಗೆಲ್ಲ. ಹಾಗೆಯೇ ತೋರಣನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾವಿನ ಎಲೆನ ತೋರಣನ ಮಾಡ್ತಾಯಿದ್ದೀನಿ. ನಾನು ಸ್ಟೆಪ್ಲರಲ್ಲಿ ಒಂದು ಸಮಕ್ಕೆ ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಸ್ಟೆಪ್ಲರಲ್ಲಿ ಪಿನ್ ಮಾಡಿದೆ. ಪಿನ್ ಮಾಡಿದರೆ ಬೇಗನೂ ಕೂಡ ಆಗುತ್ತೆ. ಹಾಗಾಗಿ ಬಾಗಿಲಿಗೆ ತೋರಣನೂ ರೆಡಿ ಮಾಡಿಕೊಂಡು, ಬಾಳೆ ಕಂದನ್ನು ಅಮ್ಮ ತೊಗೊಂಡು ಬಂದಿದ್ದರು. ಅದನ್ನು ಒಂದೊಂದು ಸಲ ಉಳ್ಕೊಂಡ್ಬಿಡುತ್ತೆ ಬುಡ ದಪ್ಪ ಇರೋದ್ರಿಂದ. ಹಾಗಾಗಿ ಅದನ್ನು ನೋಡಿ ಚೆಕ್ ಮಾಡಿಕೊಂಡು ಎತ್ತಿಟ್ಟಿದ್ದೀನಿ. ಹಾಗೆ ಸಂಜೆ ಅಮ್ಮ ರಂಗೋಲಿ ಕೂಡ ಹಾಕಿದ್ರು. ನಾನೇನು ರಂಗೋಲಿ ಎಲ್ಲ ಹಾಕೋಕ್ಕೆ ಹೋಗಿರಲಿಲ್ಲ ಇವತ್ತು. ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ಸಂಜೆ ಊಟ ಆದಮೇಲೆ ಮತ್ತೆ ಅಡುಗೆ ಮನೆ ಮತ್ತು ಹಾಲನ್ನು ಕ್ಲೀನ್ ಮಾಡಿ, ಎಲ್ಲ ಊಟ ಮಾಡಿರ್ತೀವಲ್ಲ ಹಾಲಲ್ಲಿ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಸೀರೆ ಎಲ್ಲ ನೆರಿಗೆ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಡಬಲ್ ಟೇಪನ್ನು ಬಿಂದಿಗೆಗೆ ಹಾಕಿ ಅದರ ಮೇಲೆ ಕಾಯನ್ನಿಟ್ಟು ಅದಕ್ಕೆ ಸೀರೆನೆಲ್ಲ ಉಡಿಸಿ, ಹಾಗೆ ಕೈಗಳನ್ನೂ ಕೂಡ ರೆಡಿ ಮಾಡಿಕೊಂಡೆ. ಸಂಜೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ಮುಂಚೆಲೇ ರೆಡಿ ಮಾಡ್ಕೊತಿದ್ದೆ. ಈ ಸತಿ ರೆಡಿ ಮಾಡ್ಕೊಳೋದಕ್ಕಾಗಲಿಲ್ಲ. ಇವತ್ತೇನೆಲ್ಲ ರೆಡಿ ಮಾಡಿಕೊಂಡೆ. ಸಂಜೆ ಎಲ್ಲ ರೆಡಿ ಮಾಡಿ ಮಲಗೋಷ್ಟೊತ್ತಿಗೆ 12 ಗಂಟೆ ಆಯಿತು. ಈ ಥರ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಬೆಳಗ್ಗಿನಾಗ ಬೇಗ ಪೂಜೆನೂ ಕೂಡ ಮೊದಲನೇ ಪೂಜೆ ಮುಗಿಸ್ಬೋದು. ಬೆಳಗ್ಗಿನಾಗ ಆಗೋದಿಲ್ಲ. ಹಾಗಾಗಿ ನಾನು ರಾತ್ರಿನೇ ಎಲ್ಲ ಪ್ರಿಪೇರ್ ಮಾಡಿ ಬೆಳಗ್ಗೆ 2:30ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ, ಹಾಗೆ ತಟ್ಟೆಗಳನ್ನೆಲ್ಲ ಜೋಡಿಸಿ ಮೊದಲನೇ ಪೂಜೆ ಮಾಡಿದೆ. ಮೊದಲನೇ ಪೂಜೆಗೆ ನಾನು ಪೊಂಗಲ್ಲು ಮತ್ತು ಪುಳಿಯೋಗರೆನೂ ಕೂಡ ಮಾಡಿದೆ. ರೆಡಿ ಮಾಡಿ ಏನು ಇಟ್ಟಿರಲಿಲ್ಲ. ಪುಳಿಯೋಗರೆ ಗೊಜ್ಜನ್ನೆಲ್ಲ ಆವಾಗಲೇ ಮಾಡಿಡಬೇಕು ದೇವರಿಗೆ. ಹಾಗಾಗಿ ನಾನು ಪ್ರಿಪೇರ್ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಎಲ್ಲ ಮುಗಿಸಿ ನಂತರ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಬಂದೆ. ನೈವೇದ್ಯಕ್ಕೆ ಒಬ್ಬಿಟ್ಟು ಅನ್ನ ಸಾಂಬಾರು ಮತ್ತು ಹೆಸರುಬೇಳೆ ಮಾಡಿದ್ದೀನಿ. ನಮ್ಮನೆಯವರು ಆಫೀಸ್ಗೆ ಹೋಗೋದಕ್ಕೆ ಬೇಗ ಪೂಜೆ ಮುಗಿಸೋಣ ಅಂತೇಳಿ ಮಾರ್ನಿಂಗೇ ಪೂಜೆ ಮುಗಿಸ್ಬೇಕು ಟೈಮಿಂಗ್ಸ್ ನೋಡಿಕೊಂಡು. ಹಾಗಾಗಿ ಬೆಳಗ್ಗೆನೇ ಪೂಜೆನೂ ಕೂಡ ಮುಗಿಸೋಣ ಅಂತೇಳಿ ಬೇಗ ಅಡುಗೆನೂ ಕೂಡ ಪ್ರಿಪೇರ್ ಮಾಡಿದೆ. ನಾನು ಪ್ರಿಪೇರ್ ಮಾಡಿಕೊಟ್ಟೆ. ನಮ್ಮನೆಯವರು ಕೂಡ ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಫಸ್ಟ್ ಒಂದು ಸಲ ಪೂಜೆ ಮಾಡಿಸ್ಬಿಡ್ತೀನಿ ದೇವ್ರ ಮನೆಯಲ್ಲಿ. ಎಲ್ಲ ಇಟ್ಟು ನೈವೇದ್ಯಕ್ಕೆ ಇಟ್ಟು ಅಲ್ಲಿ ಮತ್ತು ಇಲ್ಲಿ ದೇವ್ರ ಪೂಜೆ ಇರ್ತೀವಲ್ಲ ಅಲ್ಲೂ ಕೂಡ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡಿಸ್ತೀನಿ. ಅವ್ರ ಕೈಲೇ ಪೂಜೆ ಮಾಡ್ತಾರೆ. ಆಮೇಲೆ ಮತ್ತೆ ನಾವು ಕೂತ್ಕೊಂಡು ಪೂಜೆ ಮಾಡ್ತೀವಿ. ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನಂತರ ಕಂಕಣ ಎಲ್ಲ ಕೊಟ್ಕೊಂಡು ಕೈಗೆ ಪೂಜೆನೂ ಕೂಡ ಮಾಡ್ತಾಯಿದ್ವು. ವರ್ಷವೂ ಇದೇ ಥರನೇ ಇರುತ್ತೆ ಪೂಜೆ.
ಪೂಜೆ ಮುಗಿಸಿ ಹಾಗೆ ಕಾಯನ್ನು ಒಡೆದು ನೈವೇದ್ಯ ಮಾಡಿ ಪೂಜೆ ಕೂಡ ಮುಗಿಸಿದ್ವು. ಹಾಗೆ ಪೂಜೆ ಎಲ್ಲ ಎಲ್ಲ ರೆಡಿ ಮಾಡಿಕೊಂಡು ಕುಂಕುಮಕ್ಕೆ ಕರೆದು ಬಂದ್ವು. ಆದರೆ ಮಳೆ ಅವತ್ತು ಮಳೆ ಅವತ್ತು ಸಖತ್ ಮಳೆ ಬರ್ತಾಯಿತ್ತು ಸಂಜೆ. ಹಾಗೆ ಮಳೆ ಕಮ್ಮಿ ಆದಮೇಲೆ ಕುಂಕುಮ ಇಸ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ನಾವು ಕೂಡ ಬಳೆಹಣ್ಣು ಎಲ್ಲ ಕುಂಕುಮ ಎಲ್ಲ ಕೊಟ್ಟು ಮಡ್ಲು ತುಂಬಿ ನೈವೇದ್ಯ ಮಾಡಿದ್ವಲ್ಲ, ಹೆಸರು ಕಾಳಿನ ಪ್ರಸಾದ ಮಾಡಿದ್ವು, ಅದನ್ನೇ ಕೊಟ್ಟು ಕಳಿಸಿದ್ವು. ಕುಂಕುಮ ಕೊಟ್ಟು ಮಡ್ಲು ತುಂಬಿ ಹಾಗೆಯೇ ದೃಷ್ಟಿ ಕೂಡ ತೆಗೆದೆ. ದೃಷ್ಟಿ ತೆಗಿಯೋದಕ್ಕೆ ರತ್ನೇನು ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ದೃಷ್ಟಿ ತೆಗೆದು ಕಳಸನೂ ಕೂಡ ಸಡಿಲಿಸ್ಬೇಕಲ್ಲ, ಹಾಗಾಗಿ ದೃಷ್ಟಿ ತೆಗೆದಾದ್ಮೇಲೆ ಇನ್ನೊಂದು ಸಲ ಪೂಜೆ ಮಾಡಿ ಅದಕ್ಕೆ ಕಳಸನೂ ಕೂಡ ಸಡಿಲಿಸ್ದೆ. ಇವು ಹಬ್ಬದಲ್ಲಿ ತೆಗ್ದಿರೋಂಥ ಫೋಟೋಸ್ಗಳು. ಇವು ವರಮಹಾಲಕ್ಷ್ಮಿ ಹಬ್ಬದ ಫೋಟೋಸ್. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.